ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೇರಳದ ಅಟ್ಟಪ್ಪಾಡಿ ಮುಕ್ಕಾಲಿಯ ಬುಡಕಟ್ಟು ಯುವಕ ಮಧು ಮೇಲಿನ ಗುಂಪು ಹಲ್ಲೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ಇವತ್ತು ನೀಡಿರುವ ತೀರ್ಪು ಭಾರತೀಯ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಅತ್ಯಂತ ಮಹತ್ವದ ಹಾಗೂ ಐತಿಹಾಸಿಕ ಮೈಲಿಗಲ್ಲಾಗಿದೆ. ಮಾನಸಿಕ ಅಸ್ವಸ್ಥನಾಗಿದ್ದ ಒಬ್ಬ ಅತ್ಯಂತ ದುರ್ಬಲ ಸಮಾಜದ ಯುವಕನನ್ನ ಕಳ್ಳತನದ ಸುಳ್ಳು ಆರೋಪವನ್ನ ಹೊರಿಸಿ ಕ್ರೂರವಾಗಿ ಥಳಿಸಿಕೊಂಡ ಈ ಪೈಶಾಚಿಕ ಕೃತ್ಯ ನಡೆದು ಸುಮಾರು 8 ವರ್ಷಗಳೇ ಕಳೆದಿವೆ. ಇಂದು ಮಾನ್ಯ ಹೈಕೋರ್ಟ್ ಪ್ರಕರಣದ 12 ಮಂದಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಮೂಲಕ ನೊಂದ ಕುಟುಂಬಕ್ಕೆ ಕೊನೆಗೂ ನ್ಯಾಯ ಒದಗಿಸಿದೆ. ಆದರೆ ಈ ಸುದೀರ್ಘ ನ್ಯಾಯಾಂಗ ಹೋರಾಟ ನಮ್ಮ ನಾಗರಿಕ ಸಮಾಜದ ಮುಂದೆ ಹಲವು ಗಂಭೀರ ಪ್ರಶ್ನೆಗಳನ್ನು ಮೂಡಿಸುತ್ತೆ. ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿರುವ ನಾವು ಇಂದಿಗೂ ಇಂತಹ ಹಿಂಸಾತ್ಮಕ ಮನಸ್ಥಿತಿಯನ್ನ ಯಾಕೆ ಪೋಷಿಸ್ತಾ ಇದ್ದೇವೆ? ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ವಿಡಿಯೋ ಮಾಡ್ತಾ ಒಬ್ಬ ಅಸಹಾಯಕನ ಪ್ರಾಣ ಹರಣ ಮಾಡುವ ಹಂತಕ್ಕೆ ನಮ್ಮ ಸಾಮೂಹಿಕ ನೈತಿಕತೆ ಕುಸಿತಿರೋದು ಏನನ್ನ ಸೂಚಿಸುತ್ತೆ? ಕೇವಲ ಕಾನೂನು ಮತ್ತು ಶಿಕ್ಷೆಗಳು ಸಮಾಜದ ಈ ಆಳವಾದ ಜಾತಿವಾದಿ ಮತ್ತು ಕ್ರೂರ ಮನಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯನಾ ಎನ್ನುವ ತಲ್ಲಣಗಳು ಇಂದಿನ ತೀರ್ಪಿನ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಸ್ತುತವಾಗಿ ಕಾಡ್ತಿವೆ. ಈ ಹೈಕೋರ್ಟ್ ಆದೇಶದ ವಿವರಗಳನ್ನು ಗಮನಿಸಿದ್ರೆ ಈ ಹಿಂದೆ ವಿಚಾರಣಾ ನ್ಯಾಯಾಲಯ ನೀಡಿದ್ದ ಸಾಧಾರಣ ಶಿಕ್ಷೆಯನ್ನ ಉನ್ನತ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿ ಕಠಿಣಗೊಳಿಸಿರೋದು ಸ್ಪಷ್ಟವಾಗುತ್ತೆ. ಮಣ್ಣಾರ್ಕಾಡ್ ವಿಶೇಷ ನ್ಯಾಯಾಲಯ 2023ರಲ್ಲಿ ಪ್ರಮುಖ ಆರೋಪಿಗಳಿಗೆ ಕೇವಲ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು. ಮಧು ಅವರ ಕುಟುಂಬ ಮತ್ತು ರಾಜ್ಯ ಸರ್ಕಾರ ಈ ತೀರ್ಪನ್ನು ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ವು. ಈ ಮೇಲ್ಮನವಿಯನ್ನ ಕೂಲಂಕುಷವಾಗಿ ಆಲಿಸಿದ ನ್ಯಾಯಮೂರ್ತಿಗಳಾದ ರಾಜಾ ವಿಜಯ ರಾಘವನ್ ಮತ್ತು ಕೆವಿ ಜಯಕುಮಾರ್ ಅವರಿದ್ದ ವಿಭಾಗೀಯ ಪೀಠ ವಿಚಾರಣಾ ನ್ಯಾಯಾಲಯ ಈ ಹಿಂದೆ ಕೈಬಿಟ್ಟಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯ ಅಪರಾಧಗಳನ್ನು ಪುನಃ ಅಳವಡಿಸಿದೆ. ಈ ಕಾಯ್ದೆಯಡಿ ಅಪರಾಧಗಳು ಸಾಬೀತಾದ ಹಿನ್ನೆಲೆಯಲ್ಲೇ 12 ಮಂದಿ ಅಪರಾಧಿಗಳ ಶಿಕ್ಷೆಯ ಪ್ರಮಾಣವನ್ನ ಜೀವಾವಧಿಗೆ ಹೆಚ್ಚಿಸಲಾಗಿದೆ ಹಾಗೂ ಪ್ರತಿಯೊಬ್ಬರಿಗೂ ತಲಾ 2 ಲಕ್ಷ ರೂಪಾಯಿಗಳ ದಂಡ ವಿಧಿಸಲಾಗಿದೆ. ಇದೇ ವೇಳೆ ಪ್ರಕರಣದ 16ನೇ ಆರೋಪಿ ಮುನೀರ್ಗೆ ನೀಡಲಾಗಿದ್ದ 3 ತಿಂಗಳ ಶಿಕ್ಷೆಯನ್ನ 1 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಆದರೆ ಪ್ರಕರಣದಲ್ಲಿ ಒಂದು ಮಹತ್ವದ ತಿರುವು ಅನ್ನುವಂತೆ ಪ್ರಥಮ ಆರೋಪಿ ಹುಸೇನ್ ಅನ್ನ ಹೈಕೋರ್ಟ್ ಖುಲಾಸೆಗೊಳಿಸಿದೆ. ತಾನು ಘಟನಾ ಸ್ಥಳದಲ್ಲಿ ಇರಲಿಲ್ಲ ಅನ್ನೋದನ್ನ ಡಿಜಿಟಲ್ ದಾಖಲೆಗಳ ಮೂಲಕ ಸಾಬೀತುಪಡಿಸುವಲ್ಲಿ ಹುಸೇನ್ ಯಶಸ್ವಿಯಾಗಿದ್ದಾನೆ. ಹೈಕೋರ್ಟ್ನ ಈ ಕಠಿಣ ನಿಲುವಿನಿಂದಾಗಿ ಇದೀಗ ಒಟ್ಟು ಶಿಕ್ಷೆಗೆ ಒಳಗಾದವರ ಸಂಖ್ಯೆ 13ಕ್ಕೆ ತಲುಪಿದ್ದು ಅದರಲ್ಲಿ 12 ಮಂದಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಲಿದ್ದಾರೆ. ಈ ಇಡೀ ಘಟನೆಯ ಹಿನ್ನೆಲೆಯನ್ನ ಕೆದಕಿದ್ರೆ ಅದು ಸಮಾಜದ ಕ್ರೌರ್ಯದ ಪರಮಾವಧಿಯನ್ನ ತೋರಿಸುತ್ತೆ. 2018ರ ಫೆಬ್ರವರಿ 22ರಂದು ಅಟ್ಟಪ್ಪಾಡಿಯ ಮುಕ್ಕಾಲಿ ಮತ್ತು ಚಿಂದಕ್ಕಿ ಗ್ರಾಮಗಳ ಸುತ್ತಮುತ್ತಲಿನ ಕಾಡಿನಲ್ಲಿ ವಾಸ ಮಾಡ್ತಿದ್ದ ಮುಡುಕ ಸಮುದಾಯದ 30 ವರ್ಷದ ಮಧು ಅನ್ನೋ ಬುಡಕಟ್ಟು ಯುವಕನನ್ನ ಸ್ಥಳೀಯರ ಗುಂಪೊಂದು ಕಳ್ಳತನದ ಆರೋಪದ ಮೇಲೆ ಹಿಡಿದಿತ್ತು. ಸಣ್ಣ ಪ್ರಮಾಣದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದ ಆತ ಹೊಟ್ಟೆಗಿಲ್ದೆ ಸಣ್ಣ ಪುಟ್ಟ ಅಂಗಡಿಗಳಿಂದ ಅಕ್ಕಿ ಆಹಾರ ಪದಾರ್ಥಗಳನ್ನ ಪಡ್ಕೊಳ್ತಾ ಇದ್ದ. ಇದನ್ನ ಸಹಿಸದ ಮೇಲ್ಜಾತಿಯ ಪುರುಷರ ಗುಂಪು ಸಂರಕ್ಷಿತ ಅರಣ್ಯದ ಒಳಗೆ 2 ಕಿಲೋಮೀಟರ್ ನಡೆದು ಹೋಗಿ ಅಡಗಿದ್ದ ಮಧುನನ್ನ ಪತ್ತೆ ಹಚ್ಚಿ ಆತನದ್ದೇ ಲುಂಗಿಯಿಂದ ಕೈಗಳನ್ನ ಕಟ್ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿತ್ತು. ಅಷ್ಟೇ ಅಲ್ಲದೆ ಈ ಕ್ರೂರ ದೃಶ್ಯಗಳನ್ನ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ವಿಕೃತ ಆನಂದ ಪಟ್ಟಿದ್ರು. ತದನಂತರ ಅರೆಬೆತ್ತಲೆ ಸ್ಥಿತಿಯಲ್ಲಿದ್ದ ಮಧುನನ್ನ ಸುಮಾರು 3 ಕಿಲೋಮೀಟರ್ ಮೆರವಣಿಗೆ ಮೂಲಕ ತಂದು ಪೊಲೀಸರಿಗೆ ಒಪ್ಪಿಸಲಾಯಿತು. ಆದರೆ ತೀವ್ರವಾದ ಆಂತರಿಕ ಗಾಯಗಳಿಂದಾಗಿ ಪೊಲೀಸ್ ವಾಹನದಲ್ಲೇ ವಾಂತಿ ಮಾಡಿಕೊಂಡ ಮಧು ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಕೊನೆಯುಸಿರೆಳೆದಿದ್ದ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಆತನ ದೇಹದ ಮೇಲಿದ್ದ 15ಕ್ಕೂ ಹೆಚ್ಚು ಗಾಯಗಳೇ ಸಾವಿಗೆ ನೇರ ಕಾರಣ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಕೇರಳ ಹೈಕೋರ್ಟ್ ನೀಡಿರುವ ಇಂದಿನ ತೀರ್ಪಿನ ಆಳವಾದ ವಿಶ್ಲೇಷಣೆ ನಡೆಸಿದಾಗ ಕೆಲವು ಅತ್ಯಗತ್ಯ ಸಾಮಾಜಿಕ ಮತ್ತು ಕಾನೂನಾತ್ಮಕ ಆಯಾಮಗಳು ಮುಂಚೂಣಿಗೆ ಬರುತ್ತೆ. ಮೊದಲನೇದಾಗಿ ವಿಚಾರಣಾ ನ್ಯಾಯಾಲಯ SC/ST ಕಾಯ್ದೆಯನ್ನ ನಿರ್ಲಕ್ಷಿಸಿ ಕೇವಲ ನರಹತ್ಯೆಯಡಿ ಕಡಿಮೆ ಶಿಕ್ಷೆ ನೀಡಿದ್ದನ್ನ ಹೈಕೋರ್ಟ್ ತಿದ್ದಿರೋದು ಶ್ಲಾಘನೀಯ. ದುರ್ಬಲ ಸಮುದಾಯಗಳ ಮೇಲಿನ ದೌರ್ಜನ್ಯಗಳನ್ನ ಕೇವಲ ಸಾಮಾನ್ಯ ಅಪರಾಧಗಳಾಗಿ ನೋಡದೆ ಅವುಗಳ ಹಿಂದಿರುವ ಸಾಮಾಜಿಕ ತಾರತಮ್ಯದ ಆಧಾರದ ಮೇಲೆ ಶಿಕ್ಷಿಸಬೇಕು ಅನ್ನೋದನ್ನ ಈ ತೀರ್ಪು ಪುನರುಚ್ಚರಿಸಿದೆ. ಅಪರಾಧಿಗಳು ತಾವೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ಅವರ ಅತಿಯಾದ ಆತ್ಮವಿಶ್ವಾಸ ಮತ್ತು ಕಾನೂನಿನ ಬಗೆಗಿನ ನಿರ್ಲಕ್ಷ್ಯವನ್ನ ತೋರಿಸಿತ್ತು. ಆದರೆ ಅದೇ ಡಿಜಿಟಲ್ ಪುರಾವೆಗಳು ಇಂದು ಅವರ ಜೀವಾವಧಿ ಶಿಕ್ಷೆಗೆ ಬಲವಾದ ಅಸ್ತ್ರವಾಗಿ ಮಾರ್ಪಟ್ಟಿರೋದು ಪ್ರಕೃತಿಯ ನ್ಯಾಯದಂತಿದೆ. ಮತ್ತೊಂದು ಕಡೆ ಮೊದಲ ಆರೋಪಿ ಹುಸೇನ್ ಡಿಜಿಟಲ್ ಸಾಕ್ಷ್ಯಗಳ ಆಧಾರದ ಮೇಲೆ ಬಿಡುಗಡೆಯಾಗಿರೋದು ತನಿಖಾ ಸಂಸ್ಥೆಗಳ ವೈಫಲ್ಯ ಅಥವಾ ಗಡಿಬಿಡಿಯ ತನಿಖೆಯನ್ನ ಎತ್ತಿ ತೋರಿಸುತ್ತೆ. ಆದಾಗ್ಯೂ ಇಡೀ ಗುಂಪಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನ ನಿಗದಿಪಡಿಸಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರೋದು ಭವಿಷ್ಯದಲ್ಲಿ ಇಂತಹ ಗುಂಪು ಹಲ್ಲೆ ಅಥವಾ ಮಾಬ್ ಲಿಂಚಿಂಗ್ ಕೃತ್ಯಗಳಲ್ಲಿ ತೊಡಗೋರಿಗೆ ಬಲವಾದ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಮಧು ಕೊಲೆ ಪ್ರಕರಣದ ಈ ತೀರ್ಪು ನೊಂದ ಬುಡಕಟ್ಟು ಕುಟುಂಬಕ್ಕೆ ಮತ್ತು ನ್ಯಾಯದ ಪರವಾಗಿ ನಿಂತ ಪ್ರತಿಯೊಬ್ಬರಿಗೂ ಸಮಾಧಾನ ತಂದಿದೆ.
ಕಾನೂನು ತಡವಾಗಿಯಾದರೂ ತನ್ನ ಕೆಲಸವನ್ನ ಮಾಡುತ್ತೆ ಮತ್ತು ಅಪರಾಧಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಐತಿಹಾಸಿಕ ತೀರ್ಪು ಸಾಬೀತುಪಡಿಸಿದೆ. ಆದರೆ ಕೇವಲ ನ್ಯಾಯಾಲಯದ ತೀರ್ಪುಗಳಿಂದ ಮಾತ್ರ ಇಂತಹ ದುರಂತಗಳು ನಿಲ್ಲೋದಿಲ್ಲ. ನಮ್ಮ ದೇಶದ ಮೂಲ ನಿವಾಸಿಗಳಾದ ಬುಡಕಟ್ಟು ಜನರನ್ನ, ಮಾನಸಿಕವಾಗಿ ಅಸ್ವಸ್ಥರಾದವರನ್ನ ಮತ್ತು ಸಮಾಜದ ಅತ್ಯಂತ ಕೆಳಸ್ತರದ ಜನರನ್ನ ನಾವು ನಡೆಸಿಕೊಳ್ಳುವ ರೀತಿಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕಿದೆ. ಹಸಿವಿನಿಂದ ಕಂಗಾಲಾಗಿದ್ದ ಒಬ್ಬ ಅಸಹಾಯಕ ಬುಡಕಟ್ಟು ಯುವಕನಿಗೆ ಅನ್ನ ನೀಡೋ ಬದಲು ಆತನ ಜೀವವನ್ನೇ ಇಡೀ ಗುಂಪು ಸೇರಿ ಹರಣ ಮಾಡಿದ ಕಪ್ಪು ಚುಕ್ಕೆ ಸದಾ ಇತಿಹಾಸದಲ್ಲಿ ಉಳಿಯುತ್ತೆ. ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ಕಠಿಣ ಕಾನೂನು ಜಾರಿಯ ಜೊತೆಗೆ ಸಮಾಜದಲ್ಲಿ ಮಾನವೀಯತೆ, ಸಹಾನುಭೂತಿ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನ ಮೂಡಿಸೋದು ಇಂದಿನ ತುರ್ತು ಅಗತ್ಯವಾಗಿದೆ. ಮಧು ಸಾವಿಗೆ ಸಿಕ್ಕ ಈ ನ್ಯಾಯ ಇನ್ಮುಂದೆ ಯಾವುದೇ ದುರ್ಬಲ ವ್ಯಕ್ತಿಯೂ ಸಮಾಜದ ಕ್ರೌರ್ಯಕ್ಕೆ ಬಲಿಯಾಗದಂತೆ ನೋಡಿಕೊಳ್ಳುವಲ್ಲಿ ಪ್ರೇರಣೆ ಆಗಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.